ಹಾಯ್ ಫ್ರೆಂಡ್ಸ್, ಸಿಂಪಲಾಗಿ ಮೊಳಕೆ ಕಾಳು ಮಾಡುವಂಥದ್ದು. ಫಸ್ಟ್ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಬದನೆಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಜೊತೆಗೆ ನಾವು ಮೊಳಕೆ ಕಾಳನ್ನು ಸಪ್ರೇಟ್ ಒಂದೇ ಸಲ ನೀರು ತೆಗೆದುಕೊಂಡು ಇಟ್ಕೊಂಡಿರೋಣ. ಅದನ್ನೇನು ಮಾಡೋದು, ಈ ಒಗ್ಗರಣೆ ಮಾಡಿರೋದಕ್ಕೆ ಎತ್ತಿ ಬೊಗ್ಸೋಣ. ಬೊಗ್ಸ್ಬಿಟ್ಟು ಖಾರದ ಪುಡಿ ಎಷ್ಟು ಬೇಕೋ ನಮ್ಮ ಅಳತೆಗೆ ನಮಗೆ ಗೊತ್ತಿರುತ್ತಲ್ವ, ಅಷ್ಟಕ್ಕೆ ತಕ್ಕಾಗಿ ಖಾರದ ಪುಡಿ ಹಾಕೋಣ. ಖಾರದ ಪುಡಿ ಹಾಕ್ಬಿಟ್ಟು ಒಂದು ಸಲ ತೀರ್ಕೋಣ. ಅದು ತೆಳುವಾಗಿ ಕಾಣಿಸ್ಬೋದು. ಸ್ವಲ್ಪ ವಿಸಲ್ ಹೋಗಿ ಇದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಒಂಚೂರು ಗಟ್ಟಿ ಬರೋದು. ಕೆಲವರಿಗೆ ಕಾಯಿ ತಿನ್ನೋಕ್ಕೆ ಇಷ್ಟ ಇರೋಲ್ಲ, ಹಾಗೆ ಒಗ್ಗರಣೆ ಮಾಡಬೇಕು ಅನ್ನೋರಿಗೆ ಈ ಮೆಥಡ್ ಉಪಯೋಗ ಆಗ್ಬೋದು ಅಂತ ತಿಳ್ಕೊತೀನಿ ನಾನು. ನೋಡಿ, ಇದಾದಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋಣ. ಜೊತೆಗೆ ಈಗ ಕೊನೆಯದಾಗಿ ಏನಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೊನೆಯದಾಗಿ ಮುಚ್ಚಳ ಹಾಕಿ 2 ವಿಸಲ್ನ ಕೂಗ್ಸೋಣ. ಅಲ್ಲಿಗೆ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲಾಗಿ ಮಾಡುವಂಥ ಮೆಥಡ್ ಇದು.